ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಷಯ ನಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಕೆಲವೊಂದು ಟಿಪ್ಸ್ಗಳು. ಚರ್ಮವು ಕಾಂತಿಯಿಂದ ಮಿನುಗಬೇಕಾದರೆ ಪ್ರತಿದಿನವೂ ಬೇವಿನ ಎಲೆಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ಸ್ನಾನ ಮಾಡಬೇಕು. ಅಕ್ಕಿ ಹಿಟ್ಟನ್ನು ಬೆವರುಗುಳ್ಳೆ ಇರುವೆಡೆಯಲ್ಲಿ ಚೆನ್ನಾಗಿ ಹಚ್ಚಿಕೊಂಡರೆ ಬೆವರುಗುಳ್ಳೆಗಳು ಮಾಯವಾಗುತ್ತದೆ. ಶಾಮೆಗೆಡ್ಡೆಯನ್ನು ಆಹಾರದಲ್ಲಿ ಪದೇ ಪದೇ ಬಳಸುವುದರಿಂದ ದೇಹ ದಪ್ಪವಾಗುತ್ತದೆ. ಇದನ್ನು ತಪ್ಪಿಸಲು ಆಹಾರದಲ್ಲಿ ಸ್ವಲ್ಪ ಹರಳೆಣ್ಣೆ ಮತ್ತು ಹುಣಸೆಹಣ್ಣನ್ನು ಸೇರಿಸಬೇಕು. ತುಟಿ ಹುಣ್ಣಿಗೆ ಜೇನು ಮತ್ತು ನಿಂಬೆಹಣ್ಣಿನ ರಸವನ್ನು ಕಲಸಿ ಆಗಾಗ 1 ಚಮಚದಷ್ಟು ಸೇವಿಸುತ್ತಾ ಬಂದರೆ 1-2 ದಿನಗಳಲ್ಲಿ ತುಟಿ ಹುಣ್ಣು ವಾಸಿಯಾಗುತ್ತದೆ. ಚರ್ಮಕ್ಕೆ ಕಾಂತಿಯು, ಹಲ್ಲುಗಳಿಗೆ ದೃಢತೆಯು ಮತ್ತು ಬಾಯಿಯ ದುರ್ನಾತಕ್ಕೆ ಪರಿಹಾರವು ಸಿಗಬೇಕಾದರೆ ದಿನಕ್ಕೊಂದು ಸೇಬಿನ ಹಣ್ಣನ್ನು ಊಟವಾದ ಬಳಿಕ ಸೇವಿಸಬೇಕು. ಅಜೀರ್ಣ ಅಥವಾ ಅನಾರೋಗ್ಯದ ಕಾರಣ ನಾಲಿಗೆಗೆ ರುಚಿ ಹತ್ತದೇ ಹೋದಾಗ ಕೀರೆ ಸೊಪ್ಪನ್ನು ಹುಣಸೆಹಣ್ಣಿನೊಂದಿಗೆ ಬೇಯಿಸಿ ಆಹಾರದೊಂದಿಗೆ ಸೇರಿಸಿ ತಿಂದರೆ ನಾಲಿಗೆ ಮೊದಲಿನಂತೆ ಎಲ್ಲ ರುಚಿಗಳನ್ನು ಗ್ರಹಿಸಲಾರಂಭಿಸುತ್ತದೆ. ಗಸಗಸೆ, ಮೆಣಸು ಮತ್ತು ಕೊಬ್ಬರಿಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಅರೆದು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆಯಲ್ಲಿ ಹೊಟ್ಟು ಮತ್ತು ಹುಣ್ಣುಗಳು ಗುಣವಾಗುತ್ತದೆ. ಶುದ್ಧವಾದ ಜೇನುತುಪ್ಪವನ್ನು ದಿನಕ್ಕೆ 2 ವೇಳೆ 1 ಹನಿಗಳಷ್ಟು ರೆಪ್ಪೆಗಳಿಗೆ ಹಚ್ಚುತ್ತಾ ಬಂದರೆ ಕಣ್ಣು ಕೆಂಪಾಗಿರುವುದು ಸರಿಹೋಗುತ್ತದೆ. ಖರ್ಜೂರದ ಹಣ್ಣುಗಳನ್ನು ಕೊರಿಯ ಹಾಲಿನಲ್ಲಿ ನೆನೆಸಿಟ್ಟು ಮಿತವಾಗಿ ಸೇವಿಸುತ್ತಾ ಬರುವುದರಿಂದ ರಕ್ತಹೀನತೆ ಮತ್ತು ಮೂಳೆಗಳ ನಿಶಕ್ತಿ ನೀಗುತ್ತದೆ. ದೇಹವು ಬಲಿಷ್ಠವಾಗುತ್ತದೆ ಮತ್ತು ಮನಸ್ಸಿಗೆ ಉಲ್ಲಾಸ ಉಂಟಾಗುತ್ತದೆ. ಎಲೆಕೋಸನ್ನು ಹಸಿಯಾಗಿ ಸೇವಿಸುವುದರಿಂದ ಮಾಂಸಖಂಡಗಳು ಹಿಗ್ಗುವುದಲ್ಲದೆ ತಲೆ ಕೂದಲು ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತದೆ. ಬೆಣ್ಣೆ ಮತ್ತು ಆಲಿವ್ ಎಣ್ಣೆಗಳೆರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನಂತರ ತೊಳೆದರೆ ಕಣ್ಣುಗಳು ಆರೋಗ್ಯಪೂರ್ಣವಾಗಿ ಮಿನುಗುತ್ತದೆ. ದೇಹದ ಅಧಿಕ ಉಷ್ಣವು ಕಣ್ಣುಗಳನ್ನು ಬಾಧಿಸುತ್ತದೆ. ಆದ್ದರಿಂದ ಗಣಕಯಂತ್ರ ಮತ್ತು ವೆಲ್ಡಿಂಗ್ ಯಂತ್ರಗಳೊಂದಿಗೆ ಕೆಲಸ ಮಾಡುವವರು 2 ಗಂಟೆಗಳಿಗೊಮ್ಮೆ ತಣ್ಣೀರಿನಲ್ಲಿ ಕಣ್ಣುಗಳನ್ನು ತೊಳೆಯುತ್ತಾ ಬಂದರೆ ಒಳಿತಾಗುತ್ತದೆ. ಆದರೆ ಹೀಗೆ ಕಣ್ಣನ್ನು ತೊಳೆಯುವಾಗ ಸಾಬೂನನ್ನು ಬಳಸಬಾರದು. ಕಣ್ಣುಗಳಿಗೆ ಕಾಡಿಗೆಯೊಂದನ್ನು ಬಿಟ್ಟರೆ ಮತ್ಯಾವುದೇ ಅಲಂಕಾರಿಕ ವಸ್ತುಗಳನ್ನು ಬಳಸದಿರುವವರು ಪ್ರತಿದಿನವೂ ಬೆಳಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ಶುದ್ಧವಾದ ತಣ್ಣೀರಿನಲ್ಲಿ ಕಣ್ಣುಗಳನ್ನು ತೊಳೆದುಕೊಂಡರೆ ಸಾಕು, ಅವು ಮಿನುಗುತ್ತಿರುತ್ತದೆ. ಹುಳಿ ಮಜ್ಜಿಗೆಗೆ ಕಡಲೆ ಹಿಟ್ಟನ್ನು ರಾತ್ರಿ ಬೆರೆಸಿಟ್ಟು ಬೆಳಿಗ್ಗೆ ಅದರಿಂದ ತಲೆ ಕೂದಲನ್ನು ತೊಳೆದುಕೊಳ್ಳುವುದರಿಂದ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಕುದಿಯುವ ನೀರಿಗೆ ಸೋಡಾ ಮತ್ತು ಬೇವಿನ ಎಲೆಗಳನ್ನು ಹಾಕಿ ಅದರಿಂದ ಬರುವ ಹಬೆಗೆ ಮುಖವನ್ನು ಒಡ್ಡಿಕೊಂಡರೆ ಮುಖದಲ್ಲಿ ಕಪ್ಪುಗಳೆಗಳು ಮರೆಯಾಗುತ್ತದೆ. ಮುಖಕ್ಷೌರ ಮಾಡಿಕೊಳ್ಳುವ ಮುನ್ನ ಬ್ಲೇಡಿನ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರಿದರೆ ಆ ಬ್ಲೇಡಿನಿಂದ ಹೆಚ್ಚು ನಯವಾಗಿ ಮುಖಕ್ಷೌರ ಮಾಡಿಕೊಳ್ಳಬಹುದು. ಕಣ್ಣುಗಳಿಗೆ ಹೆಚ್ಚು ಆಯಾಸವೆನಿಸಿದಾಗ ಕಣ್ಣು ಮುಚ್ಚಿಕೊಂಡು ಸಣ್ಣ ಸಣ್ಣ ಮಂಜುಗಡ್ಡೆಯ ತುಣುಕುಗಳಿರುವ ಪಾಲಿಥೀನ್ ಪೊಟ್ಟಣವನ್ನು ಕಣ್ಣುಗಳ ಮೇಲೆ ಸ್ವಲ್ಪ ಹೊತ್ತು ಇರಿಸಿಕೊಂಡಿರಬೇಕು. ಬಿಸಿ ನೀರಿಗೆ ಸ್ವಲ್ಪ ಆಲಿವ್ ಎಣ್ಣೆಯನ್ನು ಬೆರೆಸಿ ಅದರಲ್ಲಿ ಕೈಗಳೆರಡನ್ನು ಸುಮಾರು 20 ನಿಮಿಷಗಳ ಕಾಲ ಇರಿಸಿ ನಂತರ ಸಾಬೂನಿನಿಂದ ತೊಳೆದುಕೊಳ್ಳಬೇಕು. ಹೀಗೆ ಮಾಡುತ್ತಾ ಬಂದರೆ ಕೇವಲ ದಿನಗಳಲ್ಲಿ ಹಸ್ತಗಳು ಮೃದುವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.